ಈಗಾಗಲೇ ನೋಡಿ, ಅದು ಕ್ರೂರವಾದಂಥ ಕೃತ್ಯ. ಅದು ನಾನು ಹೇಳ್ದಂಗೆ ಇದು ಯಾಕೋ ಸಮಾಜದಲ್ಲಿ ನಮ್ಮ ಯುವಕರು ಯಾವುದೇ ಧರ್ಮದಿರ್ಬೋದು ಈ ವಿಷಯದಲ್ಲಿ ಹೆಚ್ಚಾಗಿ ದಾರಿ ತಪ್ತಾ ಇದೆ. ಮತ್ತು ಶಾಲಾ ಕಾಲೇಜುಗಳಲ್ಲಿ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಸೆನ್ಸಿಟಿವಿಟಿಯನ್ನು ನಾವು ಅಂದರೆ ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಏನೇ ಇದ್ದರೂ ಕೂಡ ಇಂಥ ಘಟನೆಗಳು ನಡಿಬಾರ್ದು ಮತ್ತು ಎಲ್ಲರೂ ಜವಾಬ್ದಾರಿಯುತವಾಗಿ ನಾವು ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಈಗಾಗಲೇ ಸರ್ಕಾರದಿಂದ ಏನೇನು ಕಾನೂನಾತ್ಮಕ ಕ್ರಮ ತಗೋಬೇಕು ಕ್ರಮ ತಗೊಂಡಿದ್ದೀವಿ ಮತ್ತು ಕಾನೂನಾತ್ಮಕವಾಗಿ ಏನು ಅವರಿಗೆ ಶಿಕ್ಷೆ ಕೊಡಬೇಕು ಅದಕ್ಕೆಲ್ಲನೂ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಅದ್ರ ಬಗ್ಗೆ ಆಗಲೇ ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದ್ರ ಬಗ್ಗೆ ಆಗಲೇ ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆಮೇಲೆ ಅದ್ರ ಬಗ್ಗೆ ಹೆಚ್ಚೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಯಾಕಂದರೆ ಒಂದು ಸಾವಾಗಿದೆ ಆ ಕುಟುಂಬದ ಈ ಕಷ್ಟ ಕಾಲದಲ್ಲಿ. ಇದರಲ್ಲಿ ನಾವು ಯಾವುದೇ ರೀತಿಯಾದಂಥ ರಾಜಕೀಯ ಮಾಡೋದು ಸೂಕ್ತ ಅಲ್ಲ. ಅದನ್ನು ಹೋಮ್ ಮಿನಿಸ್ಟರ್ ಆಗಲಿ DCM ಆಗಲಿ ಅದ್ರ ಬಗ್ಗೆ CM ಅವರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಈಗ ನಾನು ಕಾಂಗ್ರೆಸ್ ಕಾರ್ಪೊರೇಟ್ರು ಕಾಂಗ್ರೆಸ್ ನಾಯಕರ ಬಗ್ಗೆ ನಂಬಿಕೆ ಇಲ್ಲ ನನಗೆ, ಅದು ಅವರಿಂದ ನನಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ತಾರೆ. ನೋಡಿ, ನ್ಯಾಯ ಸಿಗೋದು ಕಾನೂನಿಂದನೇ ಸಿಗಬೇಕಲ್ವ. ಅದಕ್ಕೆ ಏನೇನು ಮಾಡಬೇಕು ಸರ್ಕಾರ ಮಾಡ್ತಾ ಇದೆ. ಈಗ ಯಾರೇ ಇರ್ಬೋದು ಇಮಿಡಿಯೇಟಾಗಿ ಏನೇನು ಕ್ರಮಗಳು ತಗೋತೀವಿ. ಈಗ ಕ್ವೈಟ್ ನ್ಯಾಚುರಲಿ ನೋಡಿ, ಒಂದು ಫ್ಯಾಮ್ಲಿನಲ್ಲಿ ಇಂಥ ಒಂದು ಘಟನೆ ನಡೆದಾಗ ಸಹಜವಾಗಿ ಭಾವಕರಾದ ಸ್ವಲ್ಪ ಇಮೋಷ್ನಲಿ ಹಾಗೇ ಆಗ್ತಾರೆ. ಆದರೆ ಏನಿದೆ ನಾವು ವಿ ಹ್ಯಾವ್ ಟು ಡೂ ಅವರ್ ಡ್ಯೂಟಿ ಆ್ಯಂಡ್ ಅದನ್ನು ನಾವು ಮಾಡ್ತೀವಿ. ನೋಡಿ, ABVP ಅವ್ರು ಇರ್ಬೋದು, RSS ಅವ್ರು ಇರ್ಬೋದು, ಬೇರೆ ಸಂಘಟನೆಗಳಿರ್ಬೋದು, ಯಾವಾಗಲೂ ಕೂಡ ಇದು ಮಾಡೇ ರೂಢಿ ಇದೆ ಅವರಿಗೆ. ಎಲ್ಲೆಲ್ಲಿ ಅವರು ರಾಜಕೀಯ ಲಾಭ ಪಡಿಲಿಕ್ಕಾಗ್ತದೆ ಅದು ಮಾಡೇ ಮಾಡ್ತಾರೆ. ನಾವು ಸರ್ಕಾರದಲ್ಲಿದ್ದೀವಿ, ನಮ್ಮ ಜವಾಬ್ದಾರಿ ಹೆಚ್ಚಿದೆ, ಅದನ್ನು ನಾವು ನಿರ್ವಹಿಸ್ತೀವಿ. ನೋಡಿ, ಅದೇ ಹೇಳ್ತಾ ಇದ್ದೀನಿ. ಅದೇ ನೋಡಿ, NSUI ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ಬೇರೆ ಮಹಿಳಾ ಕಾಂಗ್ರೆಸ್ ಇರ್ಬೋದು, ಬೇರೆ ಯಾವುದೇ ಸಂಘಟನೆ ಇರ್ಬೋದು, ಇದಕ್ಕೆ ಖಂಡಿಸಿದ್ದೀವಿ, ಘಟನೆ ಖಂಡಿಸಿದ್ದೀವಿ. ಪಕ್ಷ ಇದರಲ್ಲಿ ಯಾವುದೇ ರಾಜಕೀಯ ಮಾಡಲಾರ್ದಂತೆ ಈ ಎಂಟೈರ್ ಸ್ಟೇಟ್ ಈಸ್ ವಿತ್ ನೇಹಾಸ್ ಫ್ಯಾಮಿಲಿ. ಅದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ.